ಹತ್ತು. ಸೊ ಹೋಟೆಲ್ ರೂಮೆಲ್ಲ ಚೆಕ್ ಇನ್ ಆದ್ವಿ. ಇವಾಗ ಸನ್ಸೆಟ್ ವ್ಯೂ ನೋಡೋಕೆ ಹೋಗ್ತಾ ಇರೋದು. ಸೊ ಹೋಟೆಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ದೂರ ಇದೆ ವ್ಯೂ ಪಾಯಿಂಟು. ಸೊ ಹೋಟೆಲ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಹೋಟೆಲ್ ರೂಮು ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಅಲ್ಲಿ ಮುಂದೇನು ಕಾಣಿಸಿದೆ ಎಲ್ಲನೂ ಸಮುದ್ರನೇ ಇದೆ ಆ ಕಡೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹೋಗತ್ತಾ ಗಾಡಿ? ಕಾಲು ಹುಷಾರು. ಎಲ್ಲರೂ ಓಡ್ತಾ ಇದ್ದಾರೆ ಸನ್ಸೆಟ್ ನೋಡೋಕ್ಕೆ. ಗಿಜಿ ಬಿಜಿ ಟ್ರಾಫಿಕ್ಕಿಂದ ತಪ್ಸ್ಕೊಂಬರೋಷ್ಟರಲ್ಲಿ ಸಾಕಾಗೋಯಿತು. ಬಟ್ ನಾವು ಬಂದು ತಲುಪೋಷ್ಟರಲ್ಲಿ ಸೂರ್ಯಾಸ್ತ ಆಲ್ರೆಡಿ ಆಗೋಗಿತ್ತು. ಬಟ್ ಸ್ಟಿಲ್ ಬ್ಯೂಟಿಫುಲ್ ಆಗಿರೋ ವ್ಯೂನ ನೋಡ್ಬೋದು. ಮಸ್ತ್ ಅಂದರೆ ಮಸ್ತಾಗಿ ಕಲರ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ಗಾಡಿನ ಎಲ್ಲಾದರೂ ಪಾರ್ಕ್ ಮಾಡಿ ಈ ವ್ಯೂ ನಾವು ಎಂಜಾಯ್ ಮಾಡ್ಬೇಕಂತ ಮಾಡಿದ್ವಿ. ಅಷ್ಟಲ್ಲೇ ಈ ಪ್ಲೇಸ್ ಸಿಕ್ತು. ಸೊ ಇಲ್ಲಿ ಗಾಡಿನ ಹಾಕ್ಬೇಕು ಅಂತ ಹೋಗ್ತಾ ಇದ್ವಿ. ಸೊ ಫೈನಲಿ ಪಾರ್ಕಿಂಗ್ ಜಾಗ ಸಿಕ್ತು. ಇನ್ನೊಂದು ಸನ್ರೈಸ್ ಪಾಯಿಂಟ್ ಇದೆ. ಸನ್ರೈಸ್ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ ನಮ್ಮ ರೂಮಿಂದ ಹತ್ತಿರ ಆಗುತ್ತೆ. ಸೊ ಅದನ್ನು ನಾಳೆ ಬೆಳಗ್ಗೆ ಹೋಗ್ಬೇಕಾಗತ್ತೆ, ಬಿಕಾಸ್ ನಾವು ಬಂದು ರೀಚ್ ಆಗಿರುತ್ತೆ ಈ ಟೈಮಲ್ಲಿ. ಸೊ ನೋಡ್ಬೋದು, ಇನ್ನೂ ಅಲ್ಲಿ ಬೆಳಕು ಕಾಣಿಸ್ತಾ ಇದೆ. ಸೊ ಆಲ್ರೆಡಿ ಸನ್ನೆಲ್ಲ ಸೆಟಲ್ ಡೌನ್ ಆಗಿದ್ದಾನೆ. ಬಟ್ ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅದೇನು ನಾನು ಮಾಡಲಿ ನೀ ನನ್ನ ನೋಡಲು, ಅದಾವ ಹಾಡು ಹಾಡಲಿ ನಿಂಗೆಲ್ಲ ಹೇಳಲು. ಓ ತಂಪು ಗಾಳಿ ನಿಂತುಕೊಳ್ಳೆಯಲ್ಲಿ ನನ್ನದೊಂದು ಮಾತು. ಸೂರ್ಯಾಸ್ತ ಅಂತೂ ನೋಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ನಾವು ಕನ್ಯಾಕುಮಾರಿ ಊರನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಹೋಟೆಲ್ಸ್ ಎಲ್ಲ ಆರಾಮಾಗಿ ಸಿಗುತ್ತೆ ಇಲ್ಲ ನಮಗೆ. ಸೊ ವೀಕೆಂಡ್ ಇರೋ ಸಲುವಾಗಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆನ್ ದ ವೇ ಹೋಗ್ಬೇಕಂತಾಗ ಈ ಸ್ಮಾರಕ ಭವನ ಸಿಕ್ತು. ಸೊ ಇದು ಬಂದ್ಬಿಟ್ಟು ಗಾಂಧೀಜಿ ಮೆಮೋರಿಯಲ್ ಅಂತ. ಗಾಂಧೀಜಿಯವರ ಅಸ್ಥಿಯ ಒಂದು ಭಾಗವನ್ನು ಈ ಸಮುದ್ರದಲ್ಲಿ ಬಿಟ್ಟಿರ್ತಾರೆ. ಅದರ ನೆನಪಿನ ಸಲುವಾಗಿ ಈ ಸ್ಮಾರಕ ಭವನ ಕಟ್ಟಿರ್ತಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಫ್ರಮ್ ಕನ್ಯಾಕುಮಾರಿ. ದಕ್ಷಿಣ ಭಾರತದ ಕೊನೆಯ ಪ್ಲೇಸ್ ಇದು. ಇಲ್ಲಿಗೆ ಇಂಡಿಯಾ ಮುಗಿದು ಹೋಗುತ್ತೆ. ಸೊ ನಾನು ನೋಡಿದಂಗೆ ಕನ್ಯಾಕುಮಾರಿ ಬಂದು ಸನ್ಸೆಟ್ ಎಲ್ಲ ನೋಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅಷ್ಟೊಂದೇನು ಕ್ಲಿಯರ್ ಆಗಿರಲಿಲ್ಲ. ಸೊ ಇವಾಗ ಬೆಳಿಗ್ಗೆ 5:30 ಆಗಿದೆ. ಸೊ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ, ಫ್ರೆಂಡ್ ರೆಡಿ ಆಗ್ತಾನೆ. ಸೊ ಬ್ಯಾಗ್ಸ್ ಎಲ್ಲ ನೋಡ್ಬೋದು, ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಸನ್ರೈಸ್ ಹೋಗ್ಬಿಟ್ಟು ಮತ್ತೆ ವಾಪಸ್ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗ್ಬೇಕು ಅಂತ. ಸೊ ಇವಾಗ ಸನ್ರೈಸ್ ಪಾಯಿಂಟ್ ಹತ್ರ ಬಂದ್ಬಿಟ್ಟು 3 ಸಮುದ್ರಗಳು ಕೂಡುತ್ತೆ. ಅದು ಯಾವುದಾದಂದರೆ ಬೇ ಆಫ್ ಬೆಂಗಾಲು, ಹಿಂದೂ ಮಹಾಸಾಗರ ಮತ್ತು ಅರೇಬಿಯನ್ ಸಿ. ಸೊ ಆ ಪಾಯಿಂಟ್ನ ಸಂಗಮ ಅಂತ ಕರೀತಾರೆ. ಸೊ ಆ ಪಾಯಿಂಟು ಬಂದು ಹೋಗಬೇಕು. ಸೊ ಆಚೆ ಸಿಕ್ಕಾಪಟ್ಟೆ ಕ್ರೌಡ್ ನಾಯ್ಸ್ ಬರ್ತಾ ಇದೆ. ಆಮೇಲೆ ಗಾಡಿ ವೆಹಿಕಲ್ಸ್ ಎಲ್ಲ ಹಾಂಕಿಂಗ್ ಸೌಂಡ್ ಬರ್ತಾ ಇದೆ. ಮೇ ಬಿ ಕ್ರೌಡ್ ಇದೆ ಅಂದ್ಕೊತೀನಿ, ನಾಟ್ ಶೋರ್ ಹೌ ಇಟ್ ಈಸ್. ಸೊ ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ವಿ ಆರ್ ಗೋಯಿಂಗ್ ಟು ವಿಟ್ನೆಸ್ ದಿ ಸನ್ರೈಸ್ ಇನ್ ಕನ್ಯಾಕುಮಾರಿ. ಎಲ್ಲರೂ ಸನ್ರೈಸ್ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ನೀನು ಹೋಗಿದ್ವಲ್ಲ ಆ ಪ್ಲೇಸ್ ಹೋಗ್ಬೋದು. ಓಡು. ಇಲ್ಲಿ ಬರೋಷ್ಟರಲ್ಲಿ ಜನ ಜಂಗುಳಿಯನ್ನೇ ಸೇರಿತ್ತು ಸೂರ್ಯ ಉದಯಿಸೋದನ್ನು ನೋಡೋದಕ್ಕೆ. ಸೊ ಜನ ಎಷ್ಟು ಕ್ರೇಜಿ ಆಗಿದ್ದಾರೆ ಅಂದರೆ ಎಲ್ಲರ ಹತ್ರ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಸೆಲ್ಫಿ ಸ್ಟಿಕ್ ಇದೆ. ಸೊ ಅದರಲ್ಲಿ ನಾವು ಒಬ್ರು. ಸೊ ಇಟ್ಸ್ ಸಚ್ ಅನ್ ಮೆಮೊರೇಬಲ್ ಮೂಮೆಂಟ್ ಫಾರ್ ಮೀ. ತೇಲಿದೆ ಮನ ನಿನ್ನ ನಗುವಿನ ಆ ತಿಳಿಯಾಗಸದಲ್ಲಿ, ಜಾರಿದೆ ಕ್ಷಣ ನಿನ್ನ ಒಲವಿನ ಸಿಹಿಯಾದ ಅಪ್ಪುಗೆಯಲ್ಲಿ. ತೇಲಿದೆ ಮನ ನಿನ್ನ ನಗುವಿನ ಆ ತಿಳಿಯಾಗಸದಲ್ಲಿ, ಜಾರಿದೆ ಕ್ಷಣ ನಿನ್ನ ಒಲವಿನ ಸಿಹಿಯಾದ ಅಪ್ಪುಗೆಯಲ್ಲಿ. ಸೆಳೆದೆ ಕಣ್ಣಲೆ
ತೆರೆ